ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಕಣ್ಣ ಮುಂದೆಯೇ ಗಂಡನನ್ನ ಕೊಂದಿದ್ದನ್ನ ನೋಡಿ ಪತ್ನಿ ಕೂಡ ಕಂಗಾಲಾಗಿದೆ. ಮಂಗಳವಾರ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿ, ಬೈಸರನ್ ವ್ಯಾಲಿಯ ಸುಂದರ ಪರಿಸರವನ್ನ ನೋಡ್ತಾ ಇದ್ದಂತಹ ಪ್ರವಾಸಿಗರು, ಆ ವ್ಯೂವನ್ನ ಕಣ್ತುಂಬಿಸ್ಕೊತಾ ಇದ್ದಂತಹ ಪ್ರವಾಸಿಗರಿಗೆ ಗುಂಡಿನ ಸದ್ದು ಆರಂಭದಲ್ಲಿ ಯಾವುದೋ ಟೆರರ್ ಅಟ್ಯಾಕ್ ಇದು ಅಂತ ಗೊತ್ತೇ ಆಗಿಲ್ಲ. ಪಟಾಕಿ ಸದ್ದ ಅಂತಲೇ ಎಲ್ಲರೂ ಅನ್ಕೊಂಡಿತ್ತು, ಅಥವಾ ಎಲ್ಲೋ ಏನೋ ಸೌಂಡ್ ಕೇಳಿ ಬರ್ತಾ ಇದೆ ಅಂತ. ಸುತ್ತ ದಟ್ಟವಾದ ಕಾಡು ಮಧ್ಯೆ ಹಸಿರು ಹುಲ್ಲುಗಾವಲು, ಕಾಡಿನ ಕಡೆಯಿಂದ ಗುಂಡಿನ ದಾಳಿ ನಡೀತಾ ಇತ್ತು. ಹತ್ರ ಬಂದಂತ ಉಗ್ರರು ಧರ್ಮವನ್ನ ಕೇಳಿ ಕೇಳಿ ಫೈರ್ ಮಾಡಿದ್ದಾರೆ. ನೀನು ಮುಸ್ಲಿಂ ಅಲ್ಲ ತಾನೆ ಅಂತ ಕೇಳಿ ಫೈರ್ ಮಾಡಿದ್ದಾರೆ. ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಮುಸ್ಲಿಂ ಅಲ್ಲ, ಹಿಂದೂ ಅನ್ನೋದನ್ನ. ಒಂದು ಪ್ರವಾಸಿಗರ ಮೇಲೆ ಗುಂಡಿನ ಮಳೆ ಸುರಿಸಬೇಕು ಅಂದಿದ್ರೆ ಸಾವಿರಾರು ಜನ ಇತ್ತು. ಆದರೆ ಅವರ ಟಾರ್ಗೆಟ್ ಹಿಂದೂ ಪುರುಷರು. ಬೇರೆ ಯಾರ ಮೇಲೂ ಫೈರಿಂಗ್ ಮಾಡಿಲ್ಲ. ಹೆಂಡತಿ ಮಕ್ಕಳನ್ನ ಬದಿಗಿಟ್ಟು ಅವರ ಗಂಡಂದಿರನ್ನ ಸಪರೇಟ್ ಆಗಿ ನಿಲ್ಲಿಸಿ ಫೈರಿಂಗ್ ಮಾಡಿದ. 28 ಮಂದಿಯ ಜೀವ ತೆಗೆದಿದ್ದಾರೆ. ಪ್ರವಾಸಿಗರ ಸ್ವರ್ಗ ಜಮ್ಮು ಕಾಶ್ಮೀರ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಪಹಲ್ಗಾಮ್ನ ಸೌಂದರ್ಯ ಜಮ್ಮು ಕಾಶ್ಮೀರದ ಯಾವುದೇ ಮೂಲೆಗೆ ಹೋದ್ರೂ ಸಹ ಕಣ್ಣಿಗೆ ಹಬ್ಬ ಅನ್ನೋ ರೀತಿ ಇದೆ. ಅಲ್ಲಿನ ವಾತಾವರಣ, ಅಲ್ಲಿನ ಪ್ರಕೃತಿ ಸೌಂದರ್ಯ, ಅದನ್ನ ನೋಡೋದಕ್ಕೆ ಅಂತಲೇ ದೇಶದ ಮೂಲೆ ಮೂಲೆಯಿಂದ ಕಾಶ್ಮೀರಕ್ಕೆ ಬರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಇಂತಹ ಅವಘಡಗಳಾಗಿರಲಿಲ್ಲ. ಅದು ಕೂಡ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗಿರಲಿಲ್ಲ. 25 ವರ್ಷಗಳ ನಂತರ ನಡೆದಿರುವ ಭೀಕರ ಟೆರರ್ ಅಟ್ಯಾಕ್ ಇದು. ಈಗ ಮೃತಪಟ್ಟಂತಹ ಕನ್ನಡಿಗರು, ಅವರ ಮೃತದೇಹ ಮನೆ ತಲುಪಿದೆ. ಭರತ್ ಭೂಷಣ್ ಮನೆ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಅವರ ಮನೆಯಲ್ಲಿ ತಂದೆ ತಾಯಿ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಂಜುನಾಥ್ ಅವರ ಪಾರ್ಥಿವ ಕೂಡ ಶಿವಮೊಗ್ಗದ ಅವರ ಮನೆ ತಲುಪತ್ತೆ. ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.